ಎಸ್. ಥ್ಯಾಂಕ್ ಯು. ನಿಮಗೆ? ನೀವು ತಿಂದ್ರೆ ನಾನು ತಿಂದಂಗೆ. ತಿನ್ನಿ. ಥ್ಯಾಂಕ್ ಯು. ನೀವು ಫಸ್ಟ್ ಮಾತಾಡಿದಾಗ ತುಂಬಾ ಇರಿಟೇಟ್ ಆಗ್ತಿತ್ತು, ಬಟ್ ಈಗ ನೀವು ಒಂಥರ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅನ್ಸ್ತಿದ್ದೀರಾ. ಹಾಗಿದ್ರೆ ನನ್ನ ಮೇಲೆ ಇಂಟ್ರೆಸ್ಟ್ ತೋರಿಸ್ತೀರಾ ಅನ್ನಿ? ಐ ಮೀನ್ ಫ್ರೆಂಡ್ ಆಗ್ರಿ. ಓ ಹೋ. ಇಲ್ಲಿ ಒರೆಸ್ಕೊಳ್ಳಿ, ಮೀಸೆ ಬಂದಿದೆ ನಿಮ್ಗೆ. ಇಲ್ಲಿ ಇಲ್ಲಿ. ಹಾ, ತಗೊಳ್ಳಿ, ಹೊರ್ಸ್ಕೊಳ್ಳಿ. ಥ್ಯಾಂಕ್ ಯು. ಸರಿ ರಾಹುಲ್, ಐ ಹ್ಯಾವ್ ಟು ಗೋ. ಬಾಯ್. ಅರೆ, ಏನ್ ಹಾಗೆ ಹೋಗ್ತಾ ಇದ್ದೀರಾ? ಇನ್ನೇನು, ಯಾವತ್ತೂ ಸಿಗ್ಬೇಡಿ ಗುಡ್ ಬೈ ಅಂತ ಹೇಳ್ಬಿಟ್ಟು ಹೋಗ್ಬೇಕಾಗಿತ್ತಾ? ಬೇಕಾದ್ರೆ ಹೇಳೋಗ್ತೀನಿ. ಅಯ್ಯೋ ನೋ, ಅಂತ ಮಾತಲ್ಲ ಆಡ್ಬೇಡಿ. ನಾನು ಹೇಳಿದ್ದು ನಿಮ್ ನಂಬರ್ ನನಗೆ ಕೊಡಲ್ವಾ ಅಂತ. ನಂಬರಾ? ಎಸ್. ಲವ್ ಅಟ್ ಫಸ್ಟ್ ಸೈಟ್ ಅಂತೀಯಾ? ನನ್ ಬ್ರೇಕಪ್ ಅವ್ರಿಗೂ ಎಲ್ಲ ತಿಳ್ಕೊಂಡಿದ್ಯಾ? ನಿನ್ನ ಹತ್ರ ನನ್ನ ನಂಬರ್ ಇರಲ್ವಾ? ರೀ ಒಂದ್ ನಿಮಿಷ. ಅಟ್ಲೀಸ್ಟ್ ಕ್ಯಾನ್ ಐ ಡ್ರಾಪ್ ಯು? ನೋ ಥ್ಯಾಂಕ್ಸ್. ಏನ್ ಸಾಹೇಬ್ರೆ, ಏನಾಯ್ತು ಕೂಗಾಡ್ತಾ ಇದ್ದೀರಾ? ಗಂಗೆ, ನಾನು ಮೊದಲೇ ಏನೋ ಟೆನ್ಷನ್ ಅಲ್ಲಿ ಇದ್ದೀನಿ. ನಾನು ಆಮೇಲೆ ಮಾತಾಡ್ತೀನಿ, ನೀನು ಹೋಗು. ನಿಮ್ ಟೆನ್ಷನ್ ನ ಕಡಿಮೆ ಮಾಡಕ್ಕೆ ಅಂತಾನೆ ನಾನ್ ಬಂದಿರೋದು. ಗಂಗೆ, ಇದು ಮನೆ ಅಲ್ಲ. ಹೌದು, ಏನ್ ಮನೆ ಆಗಿದ ತಕ್ಷಣ ನಾನ್ ಹೀಗ್ ಕೈ ಹಾಕಿದ ತಕ್ಷಣ ನನ್ನ ತಪ್ಕೊಂಡು ಹಾಗೆ ಒಂದ್ ಮುತ್ ಕೊಟ್ಬಿಡ್ತಾ ಇದ್ರಿ ನೋಡಿ. ಏನ್ ಅಭಯ್ ಅವ್ರೆ ನೀವು, ಅಪ್ರೂಪಕ್ಕೆ ಹೆಂಡತಿ ಆಫೀಸಿಗೆ ಬಂದಿದ್ದಾಳೆ ಅಂತರ ಸಿಡಿ ಅಂತಿರಲ್ಲ. ಚೆನ್ನಾಗ್ ಮಾತಾಡಕ್ಕೆ ಏನ್ ರೋಗ ನಿಮ್ಗೆ? ಗಂಗೆ ಪ್ಲೀಸ್. ಸರಿ ಆಯ್ತು, ಅದನ್ ಬಿಡಿ. ಇನ್ಮೇಲೆ ನಾನ್ ನಿಮ್ಗೆ ಡೈಲಿ ಆಫೀಸಿಗೆ ಬಾಕ್ಸ್ ತಗೊಂಡ್ ಬರೋಣ ಅಂತ ಅನ್ಕೊಂಡಿದೀನಿ. ಹಿಂಗ್ ಬರ್ತಾ ಇದ್ರೆ ನನ್ ಮುದ್ದು ಗಂಡನ ದಿನಾ ನೋಡ್ಬೋದಲ್ಲ ಅಂತ. ಸಾರಿ ಬಾಸ್. ಈ ಕೇಳಿ, ಗಂಡ ಹೆಂಡತಿ ಒಟ್ಟಿಗೆ ಇದ್ದಾಗ ನೋಡ್ಕೊಂಡ್ ಬರ್ಬೇಕು ಅಂತ ಗೊತ್ತಾಗಲ್ವಾ ನಿನ್ಗೆ? ನಾನ್ ಬರ್ಬೇಕಾದ್ರೆ ನೀನ್ ನೋಡ್ದೆ ತಾನೆ? ಸಾರಿ ಅದಕ್ಕೆ ಗೊತ್ತಾಗ್ಲಿಲ್ಲ. ಇದು ಆಫೀಸು ಗಂಗೆ, ಅದು ಅವನಿಗೂ ಗೊತ್ತು. ಅವನಿಂದ ಏನ್ ತಪ್ಪಾಗಿದೆ ಈಗ? ಅವನಿಗೆ ಯಾಕೆ ಬೈತಾ ಇದೀಯ ನೀನು? ಬಾಸ್ ಹೋಗ್ಲಿ ಬಿಡಿ ಬಾಸ್. ಮತ್ತೆ ಏನ್ ಅಪ್ಡೇಟ್ ಅಂತ ಹೇಳು ಕೇಳಿ. ಬಾಸ್, ಗಿರೀಶ್ ಮನೆ ಹತ್ರ ನಮ್ಮ ಸ್ಟಾಫ್ ಅವ್ರನ್ನ ಕಳಿಸಿದ್ದೀನಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಅಪ್ಡೇಟ್ ಸಿಗುತ್ತೆ ಬಾಸ್. ಸರಿ ಆಯ್ತು, ನಾ ಇನ್ನು ಹೊರಡ್ತೀನಿ ಬಾಸ್. ಏಯ್ ಅಲ್ಲ, ಕೇಳಿ. ಸುಮ್ನೆ ಯಾಕೆ ನೀನು ಅವನಿಗೆ ಬೈದೆ? ಸರಿ, ನಾನು ಹೋಗ್ತೀನಿ. ನಾನಿದ್ರೆ ಸುಮ್ನೆ ನಿಮಗ್ ತೊಂದ್ರೆ. ಸರಿ ಆಯ್ತು, ಹುಷಾರು. ಆಹಾಹಾ, ಅಪ್ಪಣ್ಣ ಹೊರಡ್ತೀನಿ ಅಂದಿದ ತಕ್ಷಣ ಬೇಡ ಇನ್ನೊಂದ್ ಸ್ವಲ್ಪ ಹೊತ್ತು ಇಲ್ಲೇ ಇರು ಅಂತ ಒಂದ್ ಮಾತಾದ್ರೂ ಹೇಳ್ತೀರಾ? ಯಾವಾಗ ಹೋಗ್ತಾಳು ಅಂತ ಕಾಯ್ತಾ ಇದ್ದೀರಾ ಅಲ್ವಾ? ಗಂಗೆ, ಹೋಗಲ್ಲ ಅಂದ್ಮೇಲೆ ಹೋಗಲ್ಲ ಅಷ್ಟೇ. ಪ್ಲೀಸ್ ಗಂಗೆ, ಅರ್ಥ ಮಾಡ್ಕೋ. ಸರಿ ಆಯ್ತು, ಹೋಗ್ತೀನಿ. ಆದ್ರೆ ಏನಾದ್ರೆ? ಆದ್ರೆ ನೀವ್ ನನಗೊಂದ್ ಮುತ್ ಕೊಡ್ಬೇಕು. ಗಂಗೆ, ಇದು ಆಫೀಸು ಗಂಗೆ. ಹಾ, ಆವಾಗ್ಲೇ ಹೇಳಿದ್ನಲ್ಲ. ಏನ್ ಮನೆ ಆಗಿದ್ದಿದ್ರೆ ತಪ್ಕೊಂಡ್ ಮುತ್ ಕೊಟ್ಬಿಡ್ತಿದ್ರಾ? ನೀವ್ ಕೊಡಲ್ಲ ಅನ್ನೋದು ನನಗ್ ಗೊತ್ತು ಬಿಡಿ. ಅದಕ್ಕೆ ಮತ್ತೆ ಹೊರಡು. ನೀವ್ ಕೊಟ್ಟಿಲ್ಲ ಅಂದ್ರೆ ಏನು? ನಾನೇ ಕೊಡ್ತೀನಿ.
ನಿಶಾ ಇಲ್ಲೋಡು, ನಿನ್ಗೋಸ್ಕರ ಏನ್ ತಂದಿದ್ದೀನಿ. ಓ ಕೇಕ್ ತಂದಿದ್ದೀರಾ? ನಿನ್ ಫೇವ್ರೆಟ್ ಚಾಕ್ಲೇಟ್ ಕೇಕ್ ಮಾಡ್ಕೊಂಡ್ ಬಂದಿದ್ದೀನಿ. ಯಾವ ನನ್ನ ಮಗ ಇವ್ರಿಗೆ ಹೇಳಿತ್ತು ನನಗ್ ಚಾಕ್ಲೇಟ್ ಕೇಕ್ ಇಷ್ಟ, ಅದನ್ನ ಮಾಡ್ಕೊಂಡು ಬಂದು ಕೊಡಿ ಅಂತ. ವಾವ್, ಥ್ಯಾಂಕ್ಸ್ ಅತ್ತೆ. ಆದ್ರೆ ನೀವ್ಯಾಕೆ ಇಷ್ಟೊಂದು ತೊಂದರೆ ತಗೊಳಕ್ ಹೋದ್ರಿ? ನಮ್ಮನೆ ಮಕ್ಕಳಿಗೆ ಅವ್ರಿಗೇನ್ ಇಷ್ಟನೋ ಅದನ್ನ ಮಾಡ್ಕೊಡೋದ್ರಲ್ಲಿ ತೊಂದ್ರೆ ಏನ್ ಬಂತು? ಆಮೇಲೆ ನಿನ್ನ ನಾನು ತುಂಬಾ ನೋಯಿಸ್ಬಿಟ್ಟಿದ್ದೀನಿ ಪುಟ್ಟ. ಆ ಗಿಲ್ಟು ನನ್ನ ಕಾಡ್ತಾ ಇದೆ. ಆದ್ರೆ ನೀನ್ ಅದ್ಯಾವುದನ್ನು ಮನ್ಸಲ್ಲಿ ಇಟ್ಕೊಳ್ದೆ ಇಷ್ಟು ಬದ್ಲಾಗಿರ್ಬೇಕಾದ್ರೆ ನಾನು ಇಷ್ಟು ಮಾಡದೇ ಇದ್ರೆ ಹೇಗೆ ಹೇಳು? ಥ್ಯಾಂಕ್ಸ್ ಅತ್ತೆ. ಸರಿ, ಟೇಸ್ಟ್ ಮಾಡು. ಅತ್ತೆ, ಈಗ ನಾನು ಓದ್ಕೋತಿದ್ದೀನಲ್ಲ, ಆಮೇಲೆ ತಿಂತೀನಿ. ಓ, ನಾನು ಬಂದಿದ್ದು ಡಿಸ್ಟರ್ಬ್ ಆಯ್ತು ಅನ್ಸುತ್ತೆ ನಿಂಗೆ. ಅಯ್ಯೋ, ಹಾಗೇನೂ ಇಲ್ಲ ಅತ್ತೆ. ನೀವು ಬಂದ್ರೆ ನನ್ಗೆ ಯಾಕೆ ಡಿಸ್ಟರ್ಬ್ ಆಗುತ್ತೆ? ಸರಿಮಾ, ನೀನ್ ಓದ್ಕೋ. ಇದನ್ನ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ, ಆಮೇಲೆ ತಿನ್ನು. ಅತ್ತೆ ಕೊಡಿ ಇಲ್ಲಿ, ನಾನು ಇದನ್ನ ಆಮೇಲೆ ತಿಂತೀನಿ. ಇದನ್ನ ನೀವು ಅಷ್ಟು ಪ್ರೀತಿಯಿಂದ ಮಾಡ್ಕೊಟ್ಟಿದ್ದೀರಾ, ತಿಂದೇ ಇದ್ರೆ ಹೇಗೆ? ನಾನು ತಿಂತೀನಿ. ನೀವು ಹೋಗ್ತಾ ಡೋರ್ ಹಾಕೊಂಡೋಗಿ. ಸರಿಮಾ. ಅರೆ ದಿನಕರ್, ಯಾಕೆ ಹೀಗೆ ನಿಂತಿದ್ದೀರಾ? ಏನಾಯ್ತು? ನೀವು ತೋರಿಸ್ತಾ ಇರೋ ಪ್ರೀತಿಗೆ ನಾವು ಅರ್ಹರೋ ಅಲ್ವೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಕ್ಕ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಓ, ಇನ್ನೂ ನೆನೆ ನಡೆದಿದ್ದು ಮರ್ತಿಲ್ವಾ ನೀವು? ನಡೆದಿರೋದು ಯಾವುದು ಚಿಕ್ಕ ವಿಷಯ ಅಲ್ಲ ಅಲ್ವಾ ಅಕ್ಕ ಮರೆಯೋದಕ್ಕೆ. ಅದರಲ್ಲೂ ಮಕ್ಕಳು ಮಾಡಿರೋ ಅಂಥ ತಪ್ಪನ್ನು ಬೇಗ ಕ್ಷಮಿಸಿದ್ರೆ ಅವ್ರಿಗೆ ಇನ್ನೊಂದು ತಪ್ಪು ಮಾಡೋದಕ್ಕೆ ನಾವೇ ಅವಕಾಶ ಕೊಟ್ಟಂಗೆ ಆಗತ್ತಲ್ವಾ ಅಕ್ಕ. ಯಾರು ಹಾಗೆ ಹೇಳಿದ್ದು ದಿನಕರ್? ಮಕ್ಕಳು ಮಾಡಿರೋ ತಪ್ಪನ್ನ ನಾವು ಪದೇ ಪದೇ ಎತ್ತಾಡ್ತಾ ಇದ್ರೆ ಅವ್ರಿಗೆ ನಮ್ಮ ಮೇಲೆ ನಂಬಿಕೆ ಹೊರಟೋಗುತ್ತೆ. ಅದರಲ್ಲೂ ಈ ಟೀನೇಜ್ ಮಕ್ಕಳನ್ನ ಬರೀ ನಾಜೂಕಾಗಿ ನೋಡ್ಕೊಂಡ್ರೆ ಸಾಲದು. ಅವ್ರ ಅಪ್ಪ ಅಮ್ಮ ಆಗೋದಕ್ಕಿಂತ ಅವ್ರನ್ನ ಫ್ರೆಂಡ್ಸ್ ತರ ನೋಡ್ಕೋಬೇಕು. ಅವ್ರ ಮನ್ಸನ್ನ ಅರ್ಥ ಮಾಡ್ಕೋಬೇಕು.